ಕರ್ಕೊಂಡು ಬರೋಣ ಬನ್ನಿ. ರವಿಯವ್ರ ಮನೆಗೆ ಮನೆ ಓನರ್ ಮಗ ಬಂದು ಬಾಡಿಗೆ ಕೊಡಿ ಅಂತಾನೆ. ಸ್ವಲ್ಪ ಖರ್ಚು ಜಾಸ್ತಿ ಇತ್ತಪ್ಪ, ಅದಕ್ಕೆ ಕೊಡು, ತಡವಾಯ್ತು ಅಂತಾರೆ ರವಿ. ಕೊಡೋದು ಲೇಟ್ ಆಗಿಲ್ಲ ಸ್ವಾಮಿ, ಕೊಟ್ಟಿಲ್ಲ ಅನ್ನಿ. ಬಾಡಿಗೆ ಮನೇಲಿ ಇರೋ ನಿಮ್ಗೆ ಇಷ್ಟೊಂದು ಖರ್ಚಿರ್ಬೇಕಾದ್ರೆ ಇನ್ನು ಸ್ವಂತ ಮನೇಲಿ ಇರೋದು ನಾವು, ನಮ್ಗೆ ಎಷ್ಟು ಖರ್ಚು ಇರ್ಬೇಡ. ಈ ಮನೆ ಪೇಂಟಿಂಗು, ಕಿತ್ತೋಗಿರೋ ಕಡೆ ಪ್ಲಾಸ್ಟಿಂಗು, ಇಷ್ಟೆಲ್ಲ ಖರ್ಚು ಬಂದ್ಬಿಡುತ್ತೆ ಈಗ ಅಂತಾನೆ ಓನರ್ ಮಗ. ಮನೆ ಚೆನ್ನಾಗೇ ಇದೆಯಲ್ಲಪ್ಪ, ಈಗ ಯಾಕಿದೆಲ್ಲ ಅಂತಾರೆ ಕಲ್ಪನಾ. ಗತಿ ಇಲ್ಲದೆ ಇರೋರಿಗೆ ಎಲ್ಲ ಮನೇನು ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಬಾಡಿಗೆ ಬರ್ತಾರಲ್ಲ ಅವರಿಗೆ ಇದನ್ನೆಲ್ಲ ಮಾಡಿಸ್ಬೇಕು. ಪ್ರತಿ ತಿಂಗಳು ನಮಗೂ ಬಾಡಿಗೆ ಅಂತ ಕೇಳಿ ಸಾಕಾಗಿದೆ ಸರ್. ಮೊದಲು ಖಾಲಿ ಮಾಡ್ಕೊಂಡು ಹೋಗಿ. ಯಾವಾಗ ಖಾಲಿ ಮಾಡ್ತೀರಾ ಅಂತಾರೆ ಓನರ್ ಮಗ. ಈಗ ಇದ್ದಕ್ಕಿದ್ದ ಹಾಗೆ ಖಾಲಿ ಮಾಡ್ಕೊಂಡು ಹೋಗಿ ಅಂದ್ರೆ ಹೇಗಪ್ಪ, ಇನ್ನೊಂದು ವಾರ ಟೈಮ್ ಕೊಟ್ಬಿಡ್ತೀವಿ ನಾವು ಅಂತಾರೆ ಕಲ್ಪನಾ. ಏನೂ ಇಲ್ಲ, ಬರೀ ಮೇಡಮ್ಮೇ ಮಾತಾಡ್ತಿದ್ದಾರೆ ಸರ್, ಏನು ಮಾತಾಡ್ತಿಲ್ಲ ನೀವು ಅಂತಾನೆ ಓನರ್ ಮಗ. ಸರ್ ಅದು ಅಂತಾರೆ ರವಿ. ಅರ್ಥ ಆಯ್ತು. ತಿಂಗಳ ಬಾಡಿಗೆ ಕೊಡೋದು ಕಷ್ಟ, ಇನ್ಮೇಲೆ ನೀವು ಬಾಡಿಗೆನೇ ಕೊಡ್ಬೇಡಿ. ಯಾಕಷ್ಟೊಂದು ಆಶ್ಚರ್ಯ ಪಡ್ಬೇಡಿ, ತಿಂಗಳ ಬಾಡಿಗೆ ಕೊಡ್ಬೇಡಿ, ಮುಂದಿನ ಸಲ ಮನೆನೇ ಕೊಂಡ್ಕೊಂಡ್ಬಿಡಿ ಅಂತಾನೆ ಓನರ್ ಮಗ. ಏನಪ್ಪ ಹೇಳ್ತಿದ್ಯಾ, ನಾವು ಮನೆ ಕೊಂಡ್ಕೊಳ್ಳೋದ? ಈಗ ತಾನೇ ದುಡ್ಡು ಬಂದಿದ್ಯಲ್ಲ, ತಗೊಂಡು ಮನೆನ ನನ್ನ ಅಪ್ಪನ ಹತ್ರ ಮಾತಾಡ್ತೀನಿ. ನಿಮ್ಗೆ ಲಂಚದ ರೂಪದಲ್ಲಿ ಬಂದಿರೋ ಲಕ್ಷ್ಮಿನ ನಮ್ಗೆ ಕೊಟ್ಬಿಡಿ, ಮನೆ ನಿಮ್ದು, ದುಡ್ಡು ನಮ್ದು, ಸರಿನಾ ಅಂತಾನೆ. ಏನೋ ಮಾತಾಡ್ತಿದ್ಯಾ, ನಾವು ಯಾವ ದುಡ್ಡು ತಗೊಂಡಿಲ್ಲ ಅಂತಾರೆ ರವಿ. ಏನೋ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಿದ್ಯಾ. ಇಷ್ಟು ದಿನ ಮನೆ ಬಾಡಿಗೆಗೆ ಟೈಮ್ ಕೊಟ್ಟು ನಮ್ಮ ಅಪ್ಪಂಗೆ ವಯಸ್ಸಾಯ್ತು, ಲಂಚ ತಗೊಂಡಿದ್ಯಾ, ಮನೆ ಸ್ವಂತ ಮಾಡ್ಕೊ ಅಂದ್ರೆ ನನ್ನ ಮೇಲೆ ಕಿರ್ಚಾಡ್ತೀಯ ಅಂತಾನೆ. ಇಲ್ಲಪ್ಪ, ನಾವು ಯಾವ ದುಡ್ಡನ್ನು ತಗೊಂಡಿಲ್ಲ ಅಂತಾರೆ ಕಲ್ಪನಾ. ಮುಚ್ಚಮ್ಮ ಬಾಯಿ ಸಾಕು, ಆ ಭಾರ್ಗವಿ ಕೇಸ್ ಮುಚ್ಚಾಕೋದಿಕ್ಕೆ ಲಂಚ ತಗೊಂಡಿದ್ದಾಳೆ ಅಂತ ಊರ್ ತುಂಬಾ ಎಲ್ಲ ಮಾತಾಡ್ತಿದ್ದಾರೆ. ಈ ಅಪ್ಪ ಬೇರೆ ಮಾನ ಸ್ವಾಭಿಮಾನ ಅಂತ ಬಂಬಡ ಹೊಡಿತಾವ್ನೆ. ಏನ್ ದುಡ್ಡು ಕೇಳಿದ್ರೆ ಏನಿಬ್ರು ನಾಟ್ಕಾಡ್ತೀರಾ ಅಂತಾನೆ. ಸಾಕ್ ನಿಲ್ಸಪ್ಪ, ಇನ್ನೊಂದ್ ಮಾತು ನನ್ನ ಮಗಳ ಬಗ್ಗೆ ಆಡಿದ್ರೆ ನಾನು ಸುಮ್ನೆ ಇರೋದಿಲ್ಲ. ಬಾಡಿಗೆ ತಾನೆ ಇನ್ನು 1 ವಾರದಲ್ಲಿ ಕೊಡ್ತೀನಿ, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತಾರೆ ರವಿ. ನೀನ್ ಸ್ವಾಭಿಮಾನದಲ್ಲಿ ಮಾತಾಡಿದ್ರೆ ನಿನ್ ಮಗಳು ಲಂಚ ತಗೊಂಡಿದ್ದು ಸುಳ್ಳಾಗಲ್ಲ. ಈ ಮಾನ ಸ್ವಾಭಿಮಾನ ಎಲ್ಲ ಮಾರ್ಕೊಂಡಿರೋದಕ್ಕೆ ದುಡ್ಡು ಬಂದಿರೋದು. ನನ್ನ ಮನೇಲಿ ನಿಂತ್ಕೊಂಡು ನನಗೆ ಆವಾಸ ಆಗ್ತಾನೆ. ನೋಡಯ್ಯ, ನಿನ್ಗೆ ಇನ್ನು 3 ದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಏನಾದ್ರೂ ಬಾಡಿಗೆ ಕಟ್ಟಲಿಲ್ಲ ಮನೇಲಿರೋ ಸಾಮಾನು ಆಚೆ ಬಿಸಾಕ್ತೀನಿ ಅಂತ ಓನರ್ ಮಗ ಹೋಗುವಾಗ ಪೂರ್ಣಿಮಾ ಬರ್ತಾರೆ. ನಿನ್ನ ಯಜಮಾನಿಗೆ ಓನರ್ ಹತ್ರ ಹೇಗ್ ತಗ್ಗಿ ಬಗ್ಗೆ ನಡಿಬೇಕು ಅನ್ನೋದನ್ನ ಹೇಳ್ಕೊಡು ಅಂತ ಹೋಗ್ತಾನೆ. ಅತ್ತಿಗೆ ಆ ಓನರ್ ಮಗ ಬಂದಿದ್ದ. ಅಣ್ಣಂಗೆ ಲಂಚ ತಗೊಂಡಿರೋ ದುಡ್ಡಿದ್ರೆ ಮನೆ ಬಾಡಿಗೆ ಕಟ್ಟಕ್ಕಾಗಲ್ವಾ ಅಂತ ಬಾಯಿಗೆ ಬಂದಿದ್ ಬೈದ್ ಹೋದ. ಹಾದಿ ಬೀದಿಲಿ ಹೋಗೋರೆಲ್ಲ ಲಂಚದ ಬಗ್ಗೆ ಮಾತಾಡ್ತಿದ್ದಾರೆ ಅತ್ತಿಗೆ ಅಂತಾರೆ ಕಲ್ಪನಾ. ರವಿಯವರು ಅಲ್ಲಿಂದ ಹೋಗ್ತಾರೆ. ಈಚೆ ಅರ್ಜುನ್ ರೂಮಲ್ಲಿ ಕೂತಿರುವಾಗ ವಂದನ ಬಂದು, ಅರ್ಜುನ್ ಶಾಪಿಂಗ್ ಹೋಗೋಣ ಅಂತ ಕೇಳಿದ್ರೆ ಕೆಲಸ ಇದೆ ಅಂತ ಮನೇಲೇ ಇದೆಯಾ ಅಂತಾಳೆ. ಅದು ನನ್ನಿಷ್ಟ ವಂದನ, ಅದನ್ನೆಲ್ಲ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತಾನೆ ಅರ್ಜುನ್. ಏನು ಎವಿಡೆನ್ಸ್ ಹುಡುಕ್ತಿದ್ಯಾ ಅರ್ಜುನ್? ನೀನು ಆ ಹುಡುಗಿ ಪರನಾ ಡ್ಯಾಡ್ ಪರನಾ ಅಂತ ಎವಿಡೆನ್ಸ್ ಪ್ರೂವ್ ಮಾಡತ್ತೆ ಅಂತಾಳೆ ವಂದನ. ಏನ್ ಹೇಳ್ತಿದ್ಯಾ, ಯಾವ ಎವಿಡೆನ್ಸು ವಂದನ ಅಂತಾನೆ ಅರ್ಜುನ್. ನಿನ್ ಟಗರು ಪುಟ್ಟಿ ಇದ್ದಾಳಲ್ಲ, ಅವಳ ಹತ್ರ ಏನೋ ಎವಿಡೆನ್ಸ್ ಇದೆ ಅಂತೆ, ಆ ಎವಿಡೆನ್ಸ್ ಇಂದ ಈ ಕೇಸ್ ಗೆಲ್ತಾಳಂತೆ ಅಂತಾಳೆ ವಂದನ. ಹೌದಾ, ಅಂಥದ್ದೇನಿದೆ ಆ ಪೆನ್ ಡ್ರೈವ್ ಅಲ್ಲಿ ಅಂತಾನೆ ಅರ್ಜುನ್. ನಾನು ಪೆನ್ ಡ್ರೈವ್ ಅಂತ ಹೇಳಲೇ ಇಲ್ವಲ್ಲ ಅರ್ಜುನ್ ಅಂತಾಳೆ ವಂದನ. ಅಂದ್ರೆ ಎವಿಡೆನ್ಸ್ ನ ಪೆನ್ ಡ್ರೈವ್ ಅಲ್ಲಿ ಅಥವಾ ಚಿಪ್ಪಲ್ಲಿ ಇಟ್ಕೊಂಡಿರ್ತಾರಲ್ಲ ಅದಕ್ಕೆ ಅಂತಾನೆ ಅರ್ಜುನ್. ನೀನ್ ಹೇಳೋದು ಕರೆಕ್ಟ್, ಆ ಎವಿಡೆನ್ಸ್ ಯಾವ ರೂಪದಲ್ಲಿದೆ ಅಂತ ನನ್ಗೆ ಗೊತ್ತಿಲ್ಲ ಅರ್ಜುನ್. ಫಾರ್ ದ ಫಸ್ಟ್ ಟೈಮ್ JP ಅಂಕಲ್ ಎವಿಡೆನ್ಸ್ ಇಂದ ಸೋಲೋ ಸಾಧ್ಯತೆ ಇದೆ ಅಂತಾಳೆ ವಂದನ. ನನ್ ಡ್ಯಾಡ್ ಸೋಲಲ್ಲ ಅಂತಾನೆ ಅರ್ಜುನ್. ಸೋಲ್ತಾರೆ ಅನ್ಲಿಲ್ಲ, ಸೋಲೋ ಸಾಧ್ಯತೆ ಇದೆ ಅಂದೆ. ನೀನ್ ನಿಜವಾಗಿ ನಿನ್ ಡ್ಯಾಡ್ ಪರ ಇದ್ರೆ ನಿನ್ಗೇನಾದ್ರೂ ಆ ಎವಿಡೆನ್ಸ್ ಸಿಕ್ಕರೆ ಸುಟ್ ಬೂದಿ ಮಾಡು. ಅದನ್ ಬಿಟ್ಟು ಭಾರ್ಗವಿ ಪರ ನಿಲ್ತೀನಿ ಅಂದ್ರೆ ನಿನ್ ಡ್ಯಾಡ್ ಸೋಲೋದನ್ನ ನೀನ್ ಕಣ್ಣಾರೆ ನೋಡ್ಬೇಕಾಗತ್ತೆ ಅಂತಾಳೆ ವಂದನ. ನಾನ್ ಯಾವತ್ತಿದ್ರು ನನ್ ಡ್ಯಾಡ್ ಪರನೇ ಇರ್ತೀನಿ. ಎವಿಡೆನ್ಸ್ ಏನು ಅಂತ ಕಂಡುಹಿಡಿಯೋಕೆ ನಾನು ಟ್ರೈ ಮಾಡ್ತೀನಿ, ಆದರೆ ಅದರಲ್ಲಿ ಏನಿದೆ ಅಂತ ತಿಳ್ಕೊಂಡ್ಮೇಲೆನೆ ಮುಂದೇನು ಅಂತ ನಿರ್ಧಾರ ಮಾಡೋದು ಅಂತಾನೆ ಅರ್ಜುನ್. ಅಂದ್ರೆ ಅಂತಾಳೆ ವಂದನ. ಅಂದ್ರೆ ವಿಕ್ಕಿ ನಿಜವಾಗ್ಲೂ ತಪ್ಪು ಮಾಡಿದಾನೆ ಅಂತಂದ್ರೆ ಖಂಡಿತ ಅವನು ಜೈಲಿಗೆ ಹೋಗ್ತಾನೆ ಅಂತಾನೆ ಅರ್ಜುನ್. ಹಾಗಿದ್ರೆ ನಿಮ್ ಡ್ಯಾಡ್ ನೀನ್ ಬಿಟ್ಕೊಡ್ತೀಯ ಅರ್ಜುನ್ ಅಂತಾಳೆ ವಂದನ. ಇಲ್ಲ, ಆ ವಿಕ್ಕಿ ಮಾತ್ರ ಜೈಲಿಗೆ ಹೋಗ್ತಾನೆ, ನನ್ನ ಡ್ಯಾಡ್ ಹೆಸರಿಗೆ ಯಾವುದೇ ಕಳಂಕ ಬರ್ದೇ ಇರೋ ತರ ನಾನು ನೋಡ್ಕೋತೀನಿ ಅಂತ ಅರ್ಜುನ್ ಹೋಗ್ತಾನೆ. ಏನಿರ್ಬೋದು ಇವನ್ ಪ್ಲಾನ್ ಅಂತ ವಂದನ ಯೋಚನೆ ಮಾಡ್ತಾಳೆ. ಈಚೆ ಬೃಂದ ಫೋನ್ ನೋಡ್ತಾ ಇರುವಾಗ ಸಾಕ್ಷಿ ಬಂದು, ಏನೇ ನೀನು ಏನ್ ಸ್ಪೆಷಲ್ ವೆಕೇಶನ್ ಇಲ್ದೆ 30,000 ರೂಪಾಯಿ ಸೀರೆನ ಆರ್ಡರ್ ಮಾಡಿದ್ಯಾ ಅಂತಾರೆ. ಇಷ್ಟ ಆಯ್ತು, ತರಿಸಿದೆ, ಅದ್ರಲ್ಲೇನಿದೆ ಚಿಕ್ಕತ್ತೆ ಅಂತಾಳೆ ಬೃಂದ. ನನ್ಗೊಂದು ಡೌಟು ಬೃಂದ, ಮದುವೆಗೂ ಮುಂಚೆ 30,000 ಅಂದ್ರೆ ಇಡೀ ತಿಂಗಳು ಬಜೆಟ್ ಆಗ್ತಿತ್ತೇನೋ ನಿಮ್ಗೆ ಅಲ್ವಾ? ಯಾವತ್ತಾದ್ರೂ ಇಷ್ಟೊಂದು ದುಡ್ಡನ್ನ ಒಟ್ಟಿಗೆ ನೋಡಿದ್ಯಾ? ಈ ತರ ಶಾಪಿಂಗ್ ಮಾಡಿದ್ಯಾ ಅಂತಾಳೆ ಸಾಕ್ಷಿ. ಆಗ ಬೃಂದ ಗುರಾಯಿಸ್ತಾಳೆ. ಏನ್ ಗುರಾಯಿಸ್ತೀಯಾ? ಇಲ್ಲಿಗೆ ಬರೋಕ್ಕೂ ಮೊದಲು ಊಟಕ್ಕಿಲ್ದೆ ಇರೋ ಬಿಕಾರಿ ನೀನು, ಏನೋ ದುಡ್ಡು ನೋಡ್ತಾ ಇದ್ದೀನಿ ಅಂತ ಅರ್ಧರಾತ್ರಿಲಿ ಕೊಡೆ ಹಿಡಿತಿದ್ಯಾ? ಹುಷಾರ್, ಅತಿ ಬೇಗ ತಿಥಿ ಬೇಗ ಅಂತಾಳೆ ಸಾಕ್ಷಿ. ಚಿಕ್ಕತ್ತೆ, ನೀವು ಮನ್ಸಲ್ಲಿ ಏನೋ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂತ ಗೊತ್ತು, ಅದೇನು ಅಂತ ಕೇಳಿ ಅಂತಾಳೆ ಬೃಂದ. ಕರೆಕ್ಟ್, ನೇರವಾಗಿ ಕೇಳ್ತೀನಿ, ನಿನ್ಗೂ ಭಾರ್ಗವಿಗೂ ಏನ್ ಸಂಬಂಧ ಅಂತಾಳೆ ಸಾಕ್ಷಿ. ಏನ್ ಸಂಬಂಧ ಅಂದ್ರೆ ನನ್ ಮಾವಂಗೆ ಶತ್ರು, ನನ್ಗೂ ಶತ್ರುಗಳ ಸಂಬಂಧ ಅಂತಾಳೆ
ಬೃಂದ. ನಿಜವಾಗ್ಲೂ ಅಷ್ಟೇನಾ ಅಂತಾಳೆ ಸಾಕ್ಷಿ. ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಗೊತ್ತಾಯ್ತಾ ಅಂತ ಯೋಚನೆ ಮಾಡ್ತಾಳೆ ಬೃಂದ. ಸರಿ ಅವಳು ನಿನ್ಗೆ ಶತ್ರು ಮಾತ್ರ ಆಗಿದ್ರೆ ಒಳ್ಳೇದು. ನೋಡು ಬೃಂದ, ನಿನ್ ಪಾಲಿಗೆ ಈ ಮನೆ ಅಂತಸ್ತು ಎಲ್ಲ ಉಳಿಬೇಕು ಅಂದ್ರೆ ನೀನು ಅವರಿಗೆ ಹೆಲ್ಪ್ ಮಾಡಿ ಅವ್ರು ಈ ಕೇಸ್ನ ಗೆಲ್ಬೇಕು. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತೋ ನಿನ್ ಗತಿ ಏನಾಗುತ್ತೋ ಏನೋ, ಸ್ವಲ್ಪ ಹುಷಾರಾಗಿರುವಂತ ಸಾಕ್ಷಿ ಹೋಗ್ತಾಳೆ. ಈಚೆ ಭಾರ್ಗವಿ ಕಲ್ಪನಾ ಹತ್ರ ಅಷ್ಟು ದೊಡ್ಡ ಮಾತಾಡಿದ್ರ ಅತ್ತೆ ಅವರು. ಇರ್ಲಿ, ನಾಳೆ ವಿಚಾರಿಸ್ತೀನಿ ಅಂತಾಳೆ. ಬೇಡ ಕುಸೆ ಅಂತಾರೆ ಕಲ್ಪನಾ. ಸುಮ್ನೆ ಇದ್ದಾರೆ ಅಂತ ಹೀಗೆಲ್ಲ ಅವಮಾನ ಮಾಡೋದ ಅಂತಾಳೆ ಭಾರ್ಗವಿ. ಜಗತ್ತು ಹಾಗೆ ಪುಟ್ಟಿ, ನಾವು ತಪ್ಪು ಒಪ್ಪು ಹಾಗೆ ಹೀಗೆ ಅನ್ನೋ ಸ್ಥಾನದಲ್ಲಿ ಇಲ್ಲ. ಯಾಕೆ ಹೇಳು, ಈ ಮನೆ ಅವರದ್ದು. ಮನೆ ವಿಷಯದಲ್ಲಿ ಹೀಗಾದ್ರೆ ಇನ್ನು ಹೊರಗಡೆ ನಿನ್ಗೆ ಹೇಗಾಗುತ್ತೋ ಏನೋ ಅಂತಾರೆ ರವಿ. ಇದೆಲ್ಲ ಮಾಡಿಸ್ತಾ ಇರೋದು ಆ JP ಪಾಟೀಲ್ ಮತ್ತೆ ಆ ಶಕ್ತಿ ಪ್ರಸಾದ್, ಮನುಷ್ಯ ರೂಪದಲ್ಲಿರೋ ರಾಕ್ಷಸರವರು. ಇಷ್ಟ ದಿನ ನನ್ನ ಜೀವನದಲ್ಲಿ ಆಟ ಆಡಿದ್ ಸಾಲದು ಅಂತ ಈಗ ನಮ್ಮ ಕೂಸಿನಿಂದ ಬಿದ್ದಿದ್ದಾರೆ ಅಂತಾರೆ ಕಲ್ಪನಾ. ಏನ್ ಹೇಳ್ತಿದ್ದೀರಾ JP ಸರ್ ಇಂದ ನಿಮ್ ಸಂಸಾರ ಹಾಳಾಗಿದ್ಯಾ? ಅವ್ರು ನಿಮ್ಗೆ ಮೊದ್ಲೇ ಗೊತ್ತಾ ಅಂತಾಳೆ ಸಂಧ್ಯಾ. ಹೌದು, ನಾನಿವತ್ತು ನನ್ನ ಗಂಡ ಮಗುನ ಕಳ್ಕೊಂಡು ಕೂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ JP. ನನ್ನ ಜೀವನನ ಛಿದ್ರ ಮಾಡಿ ಹಾಕಿದ್ರು. ಅಣ್ಣ ಹೀಗೆ ಕೂತಿರೋದಕ್ಕೂ ಅವರೇ ಕಾರಣ. ನನ್ಗಾದ ಮೋಸ ನಿನ್ಗೆ ಆಗೋದು ಬೇಡ ಸಂಧ್ಯಾ. ನಿನ್ಗೆ ನ್ಯಾಯ ಸಿಗ್ಲಿ ಅಂತ ಕಟುಕರು ಅಂದ್ರೆ ಗೆಲ್ಲೋದಿಕ್ಕೆ ಯಾವ ಲೆವೆಲ್ಗೆ ಬೇಕಿದ್ರು ಇಳಿತಾರೆ. ನಾನು ಈ ಮನೆಗೆ ಭಾರ ಆಗಿದ್ದೀನಿ ಅಂತ ಎಷ್ಟೋ ಸಲ ಅನ್ಸುತ್ತೆ ನನ್ಗೆ ಅಂತಾರೆ ಕಲ್ಪನಾ. ನೀನು ನಮ್ಗೆ ಭಾರ ಅಲ್ಲ, ಈ ಮನೆ ಮಗಳು ಅಂತಾರೆ ರವಿ. JP ಸರ್ ಅಷ್ಟೊಂದು ಕೆಟ್ಟವ್ರ? ಅವರಿಂದ ಮೋಸದವರು ನಾನೊಬ್ಳೆ ಅಲ್ಲ, ನನ್ನ ಹಾಗೆ ನಿಮ್ಮ ಹಾಗೆ ತುಂಬಾ ಜನ ಇದ್ದಾರೆ ಅಂತ ಆಯ್ತಲ್ಲ. ನಿಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ಮೇಲೆ ನನ್ಗೆ ನ್ಯಾಯ ಸಿಗುತ್ತಪ್ಪ. ನಾನು ಹಂಗೆ ನ್ಯಾಯ ಸಿಗದೆ ಈ ಮನೇಲಿ ಉಳ್ಕೊಂಡ್ರೆ ಅಂತಾರೆ ಕಲ್ಪನಾ. ಮಗಳೇ, ಅವತ್ತು ನನ್ಗಾಗ್ಲಿ ಕಲ್ಪನಾಗಾಗ್ಲಿ ಯಾರೂ ಜೊತೆಲಿ ಇರ್ಲಿಲ್ಲ. ನಿನಗೆ ನಾವಿದೀವಿ, ಭಾರ್ಗವಿ ಇದ್ದಾಳೆ. ಇಷ್ಟೆಲ್ಲ ಇದ್ಮೇಲೆ ನಿನ್ಗೆ ಹೇಗ್ ಸೋಲಾಗತ್ತೆ? ನನ್ ಪುಟ್ಟಿ ಭಾರ್ಗವಿ ನಿನ್ಗೆ ನ್ಯಾಯ ಕೊಡ್ಸ್ತಾಳೆ ಅಂತಾರೆ ರವಿ. ಹೌದು ಸಂಧ್ಯಾ, ಕಾಲ ಯಾವಾಗ್ಲೂ ಒಂದೇ ತರ ಇರಲ್ಲ ಅಲ್ವಾ? ಮೆರ್ದವ್ರು ಒಂದಲ್ಲ ಒಂದಿನ ಮಣ್ಣಿಗೆ ಬೀಳ್ಲೇಬೇಕು, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತಾಳೆ ಭಾರ್ಗವಿ. ಯಾವುದೇ ಕಾರಣಕ್ಕೂ ನಿನ್ ಕೇಸಿಂದ ಆಚೆ ಬಾರ್ಬಾರ್ದು. ನಿನ್ ಗುರಿ ಸಂಧ್ಯಂಗೆ ನ್ಯಾಯ ಕೊಡ್ಸೋದು. ಯಾವುದೇ ಕಾರಣಕ್ಕೂ ಅವಳು ಕೈ ಬಿಡ್ಬೇಡ ಅಂತಾರೆ ರವಿ. ಬಿಡ್ಬೇಡ ಅಂತಾರೆ ರವಿ. ಈಚೆ ವಿಕ್ಕಿ ಫ್ರೆಂಡ್ಸ್ ಜೊತೆ ಡ್ರಿಂಕ್ಸ್ ಮಾಡ್ತಾ ವಿಡಿಯೋ ಡಿಲೀಟ್ ಮಾಡೋಕ್ ಹೇಳಿದ್ರೆ ಆದ್ರೂ ಅವಳ ಕೈಗೆ ಹೇಗ್ ಸಿಕ್ತು ಅಂತ ಕೂಗ್ತಾನೆ. ನಾನು ಡಿಲೀಟ್ ಮಾಡಿದೀನಿ ಕಣೋ ಅಂತಾನೆ ಒಬ್ಬ. ಆದ್ರೆ ವಿಕ್ಕಿ ನೇನ್ ಮಾಡ್ಕೊಂಡು ಹೇಳು ಅಂತ ಅವ್ನ ಕಾಲರ್ ಪಟ್ಟಿನ ಇಟ್ಕೋತಾನೆ. ನಾನು ನಿಜಾನೇ ಹೇಳ್ತಿದ್ದೀನಿ ಕಣೋ ಅಂತಾನೆ ಅವನು. ಆಗ ಇನ್ನೊಬ್ಬ, ನೀನು ಕುಡ್ದ್ನ ಶೈಲಿ ಏನೇನೋ ಮಾತಾಡ್ತಿದ್ಯಾ ವಿಕ್ಕಿ, ಮನೆಗೆ ಹೋಗೋಣ ಬಾ ಅಂತಾನೆ. ಆದ್ರೆ ವಿಕ್ಕಿ ಎಲ್ರು ಕಾಲರ್ ಪಟ್ಟಿನ ಇಟ್ಕೊಂಡು ನಿಮ್ಗೆ ಕೊಟ್ಟಿಲ್ಲ ಅಂದ್ರೆ ಇನ್ಯಾರು ಕೊಟ್ಟಿದ್ದು ಅಂತ ಹುಚ್ಚಿನ ತರ ಮಾಡ್ತಾನೆ. ಆಗ ಅವರೆಲ್ಲ ಭಾರ್ಗವಿನ ಎತ್ ಬಿಡೋಣ ಮಗ ಅಂತಾರೆ. ಆಗ ಒಬ್ಬ, ಏನೋ ಮಾತಾಡ್ತಿದ್ದೀರಾ, ಎತ್ತೋದಂತೆ ವಿಕ್ಕಿ, ಈಗಾಗ್ಲೇ ಕೇಸ್ ಮೇಲೆ ಕೇಸ್ ಆಗಿದೆ, ಮತ್ತೆ ಆ ತಪ್ಪಾಗೋದು ಬೇಡ ಅಂತಾನೆ. ಆಗ ವಿಕ್ಕಿ ಅವ್ನ ಕೆನ್ನೆ ಹೊಡೆದು ಹೋಗು ಅಂತಾನೆ. ಯಾರು ಅವಳಿಗೆ ಹೆಲ್ಪ್ ಮಾಡಿದ್ದು? ನಾನು ಏನಾದ್ರೂ ಮಾಡ್ತೀನಿ ಅಂತ ಫೋನ್ ತಗೊಂಡು ಯಾರಿಗೋ ಕಾಲ್ ಮಾಡ್ತಾನೆ ವಿಕ್ಕಿ. ಈಚೆ ರವಿ ಅವರು ಭಾರ್ಗವಿ ಹತ್ರ, ಅವಳು ಎಷ್ಟೇ ಕಳ್ಳು ಉಪಾಯ ಮಾಡ್ಲಿ ನೀನ್ ಮಾತ್ರ ಜಗ್ ಬೇಡ. ನನ್ಗನ್ಸುತ್ತೆ ಪುಟ್ಟಿ, ಈ ಕೇಸಲ್ಲಿ ನೀನ್ ಗೆದ್ದೇ ಗೆಲ್ತೀಯ ಅಂತಾರೆ. ನಿಮ್ ಬಾಯಲ್ಲಿ ಮಾತನ್ನ ಕೇಳಿ ತುಂಬಾ ಖುಷಿ ಆಯ್ತಪ್ಪ ಅಂತಾಳೆ ಭಾರ್ಗವಿ. ಅದನ್ನೆಲ್ಲ ಪೂರ್ಣಿಮಾ ಅಡ್ಡ ನಿಂತ್ಕೊಂಡು ಕೇಳಿಸ್ಕೊತಾ ನಿಂತಿರ್ತಾರೆ. ಆಗ ಬೃಂದ ಅವರಿಗೆ ಕಾಲ್ ಮಾಡಿ, ಅಮ್ಮ ಭಾರ್ಗವಿ ಈ ಕೇಸ್ ಬಿಡ್ತೀನಿ, ಕೋರ್ಟ್ಗೆ ಹೋಗಲ್ಲ ಅಂದ್ಲ, ನಾಳೆ ಕೋರ್ಟ್ ಹಿಯರಿಂಗ್ ಇದೆ ಅಮ್ಮ, ನೀನೇನು ಮಾತಾಡ್ತಿಲ್ವಲ್ಲ ಅಮ್ಮ, ನನ್ನ ಸಂಸಾರದ ಪ್ರಶ್ನೆ ಕಣಮ್ಮ. ಸರಿ ಆಯ್ತು ಬಿಡು, ಭಾರ್ಗವಿ ಹತ್ರ ಅದೇನು ಸಾಕ್ಷಿ ಇದೆಯಂದಲ್ಲ, ಅದೇನು ಅಂತ ನೋಡಿದ್ರ ಅಂತಾಳೆ ಬೃಂದ. ಆ ಸಾಕ್ಷಿಗೂ ನಿನ್ ಸಂಸಾರಕ್ಕೂ ಯಾವ ಸಂಬಂಧ ಇಲ್ಲ ಬೃಂದ, ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಪೂರ್ಣಿಮಾ. ಈಚೆ ಭಾರ್ಗವಿ, ಸಾಕ್ಷಿ ಅಂತ ಬಡ್ಕೊಂಡು ಸಾಯ್ತಿದಾರಪ್ಪ, ನಾನ್ ಯಾಕೆ ಸಾಕ್ಷಿನ ಅವ್ರ ಕೈಲಿ ತಗೊಂಡು ಹೋಗಿ ಕೊಡ್ಬೇಕು? ಆ ಚಂದಕ್ಕೆ ನಾನ್ ಯಾಕೆ ಸಾಕ್ಷಿ ಹುಡ್ಬೇಕಪ್ಪ? ಏನ್ ಜನನೋ ಏನೋ ಅಂತಾಳೆ ಭಾರ್ಗವಿ. ಇರ್ತಾರೆ, ಆದ್ರೆ ನೀನ್ ತಲೆ ಕೆಡ್ಸ್ಕೋಬೇಡ, 1000 ಅಡೆತಡೆಗಳಿದ್ರು ಗೆದ್ಕೊಂಡ್ ಬರ್ತೀಯಾ ಅಂತಾರೆ. ಅದೇ ದೊಡ್ಡದು ಅಂತಾರೆ ರವಿ. ಈ ಕೇಸ್ ಒಂದ್ ಮುಗಿಲಿ, ಆಮೇಲೆ ಕಲ್ಪನಾ ಅತ್ತೆ ಕೇಸ್ಗೂ ಉತ್ತರ ಕೊಡೋದಿದೆ ಅಂತಾಳೆ ಭಾರ್ಗವಿ. ಈಚೆ ಮತ್ತೆ ಬೃಂದ ಪೂರ್ಣಿಮಾಗೆ ಕಾಲ್ ಮಾಡ್ತಾಳೆ. ಹೇಳಿದ್ನಲ್ಲ ನಾನು ನಿನ್ಗೆ ಮತ್ತೆ ಫೋನ್ ಮಾಡ್ತೀನಿ ಅಂತ ಅಂತಾರೆ ಪೂರ್ಣಿಮಾ. ಅಮ್ಮ ಯಾಕಮ್ಮ ನನ್ನ ಹತ್ರ ಮಾತಾಡ್ತಿಲ್ಲ ನೀನು? ಸರಿ, ಅವಳ ಹತ್ರ ಜಗಳ ಆಡಿದ್ಯಮ್ಮ, ಅವಳ ಹಠದಿಂದ ನನ್ನ ಜೀವನ ಹಾಳಾಗ್ತಾ ಇದೆಯಮ್ಮ ಅಂತಾಳೆ ಬೃಂದ. ಅದು ನಿನ್ ಸಮಸ್ಯೆ, ಎಲ್ರಿಗೂ ಅವ್ರವರದ್ದೇ ಕಷ್ಟ ಸುಖ ಇರತ್ತೆ. ಈಗಾಗ್ಲೇ ನಿನ್ಗೆ ಸಹಾಯ ಮಾಡಿದೀನಿ ಅಂತ ಮನೇಲಿ ಯಾರು ನನ್ನ ಜೊತೆ ಮಾತಾಡ್ತಿಲ್ಲ, ಎಲ್ರೂ ಸಿಟ್ ಮಾಡ್ಕೊಂಡಿದ್ದಾರೆ ಅಂತಾರೆ ಪೂರ್ಣಿಮಾ. ಅದೆಲ್ಲ ನನ್ಗೆ ಗೊತ್ತಿಲ್ಲ, ಅದು ನಿನ್ ಸಮಸ್ಯೆ, ಅದನ್ನ ನೀನ್ ಸರಿ ಮಾಡ್ಕೊ, ನನ್ನ ಹಣೆ ಬರ ನೋಡು, ನನ್ನ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಅಂತಾಳೆ ಬೃಂದ. ಆಗ ಪೂರ್ಣಿಮಾ ಕಾಲ್ ಕಟ್ ಮಾಡಿ ರವಿ ಹತ್ರ ಬರ್ತಾರೆ. ಆಗ ರವಿ ಅವರು ಪೂರ್ಣಿಮಾ ಅವರಿಗೆ, ನೀನೇನು ತಲೆ ಕೆಡ್ಸ್ಕೋಬೇಡ, ನಿನ್ಗೆ ಯಾರು ಬುದ್ಧಿವಾದ ಹೇಳೋದಿಕ್ಕೆ ಬರೋದಿಲ್ಲ, ನಿಂಗೆ ಇಷ್ಟ ಬಂದ ಹಾಗೆ ಮಾಡು, ಇಷ್ಟ ಬಂದ ಹಾಗೆ ಇರು, ಸರಿನಾ ಅಂತಾರೆ. ನೀನು ಅಷ್ಟೇ, ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡ, ಕೇಸಲ್ಲಿ ಮುಂದುವರಿ ಅಂತ ಭಾರ್ಗವಿಗೆ ಹೇಳಿ ರವಿ ಅಲ್ಲಿಂದ ಹೋಗ್ತಾರೆ. ಭಾರ್ಗವಿನು ಅಮ್ಮನ ನೋಡಿ ಹಾಗೆ ಅಲ್ಲಿಂದ ಹೋಗ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ.